We go to number 3. ಈಗ ನಾವು ಮೂರನೇದಕ್ಕೆ ಹೋಗೋಣ. The third thing we need to be completely delivered from, total deliverance from, is unbelief. ನಾವು ಸಂಪೂರ್ಣವಾಗಿ ಬಿಡುಗಡೆ ಹೊಂದಬೇಕಾಗಿರುವ ಮೂರನೇ ಸಂಗತಿ ಯಾವುದಪ್ಪ ಅಂದ್ರೆ ಅದು ಅಪನಂಬಿಕೆಯಾಗಿದೆ. The Bible calls unbelief, when you have unbelief in your heart, ಸತ್ಯವೇದವು ಈ ರೀತಿಯಾಗಿ ಹೇಳುತ್ತದೆ, ನಿಮ್ಮ ಹೃದಯದಲ್ಲಿ ಅಪನಂಬಿಕೆ ಇರುವುದಾದ್ರೆ. Some people think that's a weakness, and as long as you call it a weakness, you'll never be delivered from it. ಕೆಲವು ಜನರು ಅದನ್ನ ಬಲಹೀನತೆ ಅಂತ ಕರೀತಾರೆ. ಆದ್ರೆ ನೀವು ಎಲ್ಲಿವರೆಗೂ ಅದನ್ನ ಬಲಹೀನತೆ ಅಂತ ಕರಿತಿರಲ್ಲ, ಅಲ್ಲಿಯವರೆಗೂ ನೀವು ಅಪನಂಬಿಕೆಯಿಂದ ಬಿಡುಗಡೆಯನ್ನು ಹೊಂದುವುದಿಲ್ಲ. From today, you have to start calling unbelief an evil, wicked thing. ಇಂದಿನಿಂದ ನೀವು ಅಪನಂಬಿಕೆಯನ್ನ ಕೆಟ್ಟ ಮತ್ತು ದುಷ್ಟ ಸಂಗತಿ ಎಂಬುದಾಗಿ ಕರೆಯಬೇಕು. Because that's what the Bible calls it in Hebrews chapter 3 and verse 12. ಅದನ್ನೇ ಸತ್ಯವೇದವು ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನದಲ್ಲಿ ಕರೆಯುವಂತದ್ದಾಗಿದೆ. Dear brethren, talking to believers, please make sure that you don't have an evil, unbelieving heart. ಇಲ್ಲಿ ಸಹೋದರರೇ ಎಂಬುದಾಗಿ ಹೇಳಲ್ಪಟ್ಟಿದೆ, ಅಂದರೆ ವಿಶ್ವಾಸಿಗಳಿಗೆ ಹೇಳುವಂಥದ್ದು. ಎಚ್ಚರಿಕೆಯಿಂದ ನೋಡಿಕೊಳ್ಳಿರಿ, ಜೀವ ಸ್ವರೂಪನಾದ ದೇವರನ್ನ ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು ಎಂಬುದಾಗಿ. Unbelief is evil. ಅಪನಂಬಿಕೆಯು ಕೆಟ್ಟದ್ದಾಗಿದೆ. It's a cage. You say, Lord, please deliver me from it completely. ಇದೊಂದು ಪಂಜರವಾಗಿದೆ. ನೀವು ಹೇಳಬೇಕು, ಕರ್ತರೆ ಈ ಒಂದು ಪಂಜರದಿಂದ ಅಂದ್ರೆ ಅಪನಂಬಿಕೆಯಿಂದ ನನ್ನನ್ನು ಸಂಪೂರ್ಣವಾಗಿ ಬಿಡುಗಡೆಗೊಳಿಸಿರಿ ಎಂಬುದಾಗಿ. I don't want a partial freedom from it. ನನಗೆ ಪಕ್ಷಪಾತದ ಬಿಡುಗಡೆ ಆಗಲು ಇಷ್ಟ ಇಲ್ಲ, ಅಂದ್ರೆ ನಾಮಕಾವಸ್ಥೆ. I want total freedom from unbelief. ನನಗೆ ಅಪನಂಬಿಕೆಯಿಂದ ಸಂಪೂರ್ಣ ಬಿಡುಗಡೆ ಬೇಕು. I'm not saying that by faith, like a lot of other preachers say, you can get whatever you want from God. No. ನಾನು ಹೇಳ್ತಾ ಇಲ್ಲ ನಂಬಿಕೆಯಿಂದ ಅಂತ, ಅಂದ್ರೆ ಅನೇಕ ಬೋಧಕರು ಹೇಳ್ತಾರಲ್ಲ, ನೀವು ನಂಬಿಕೆಯಿಂದ ನಿಮಗೆ ಏನೇನು ಬೇಕೋ ಅದೆಲ್ಲ ಕೇಳ್ಕೊಳ್ರಿ, ಅದೆಲ್ಲ ದೇವರಿಂದ ಪಡೆದುಕೊಳ್ಳುತ್ತೀರಿ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಲ್ಲ ಅದು. Thank God he doesn't give me whatever I want. ನನಗೆ ಏನೇನೆಲ್ಲ ಬೇಕಲ್ಲ ಅದನ್ನ ಕೊಡದೇ ಇದ್ದದಕ್ಕಾಗಿ ದೇವರಿಗೆ ಕೃತಜ್ಞತೆಗಳು. You have heard me say this, that God always answers all your prayers. ನೀವು ನನ್ನಿಂದ ಈ ರೀತಿಯಾಗಿ ಹಲವು ಬಾರಿ ಕೇಳಿಸ್ಕೊಂಡಿದ್ದೀರಿ, ದೇವರು ಯಾವಾಗಲೂ ನಮ್ಮ ಪ್ರಾರ್ಥನೆಯನ್ನ ಕೇಳುವವರಾಗಿರ್ತಾರೆ ಅಂತ. But the answers are like the traffic lights, red, orange and green. ಉತ್ತರವು ಯಾವಾಗಲೂ ಟ್ರಾಫಿಕ್ ಲೈಟ್ ನಂತೆ ಇರುತ್ತದೆ, ಅಂದ್ರೆ ಸಂಚಾರ ದಟ್ಟಣೆಯ ಬೆಳಕಿನಂತೆ. ಕೆಂಪು, ಕಿತ್ತಳೆ ಬಣ್ಣ ಅಥವಾ ಹಳದಿ ಮತ್ತು ಹಸಿರು, ಈ ರೀತಿಯಾಗಿ. And the electricity never fails in God's traffic lights. ದೇವರ ಸಂಚಾರ ದಟ್ಟಣೆಯ ಬೆಳಕಿನಲ್ಲಿ ವಿದ್ಯುತ್ ಸಂಪರ್ಕವು ಎಂದಿಗೂ ಕಡಿತಗೊಳ್ಳುವುದಿಲ್ಲ. One of those lights will always be burning. ಒಂದಾದರೂ ಒಂದು ಉತ್ತರ ಯಾವಾಗಲೂ ಹೊತ್ತಿ ಉರಿಯುತ್ತಿರುತ್ತದೆ. You ask for something, ನೀವು ಏನಕ್ಕಾದರೂ ಒಂದು ಕೇಳುವಾಗ red. What is God saying? No. ಕೆಂಪು ಅಂತ ಇರುತ್ತೆ. ಏನು ದೇವರು ಹೇಳ್ತಾ ಇದ್ದಾರೆ ಹಾಗಾದ್ರೆ? ಅದರ ಅರ್ಥ ಇಲ್ಲ ಅಂತ. Orange. What is God saying? ಕಿತ್ತಳೆ ಬಣ್ಣ ಅಥವಾ ಹಳದಿ, ಏನಂತ ದೇವರು ಹೇಳ್ತಾ ಇದ್ದಾರಲ್ಲಿ? Wait. You'll get it, but not yet. ಕಾಯಿರಿ, ನೀವು ಅದನ್ನ ಪಡೆದುಕೊಳ್ಳುತ್ತೀರಿ, ಆದ್ರೆ ಈಗಲ್ಲ ಅಂತ ಹೇಳಿದ ಹಾಗದು. Green. Yes. ಹಸಿರು, ಹೌದು ಅಥವಾ ಸರಿ ಅಂತ ಹೇಳಿದ ಹಾಗದು. So God answers every prayer. ದೇವರು ಪ್ರತಿಯೊಂದು ಪ್ರಾರ್ಥನೆಗೂ ಉತ್ತರ ಕೊಡ್ತಾರೆ. When he put the red light on, don't say he didn't answer your prayer. ಆತನು ಕೆಂಪು ದೀಪವನ್ನ ಹಾಕಿದಾಗ ಹೇಳಬೇಡ್ರಿ ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ಲಿಲ್ಲ ಅಂತ. Because if you say he didn't answer your prayer, you're saying there's no electricity, there's no light at all. There is a light. ನನ್ನ ಪ್ರಾರ್ಥನೆಗೆ ದೇವರು ಉತ್ತರ ಕೊಡ್ಲಿಲ್ಲ ಅಂತ ನೀವು ಹೇಳುವಾಗ ವಿದ್ಯುತ್ ಸಂಪರ್ಕ ಇಲ್ಲ ಅಥವಾ ಬೆಳಕು ಇಲ್ಲ ಅಂತ ಹೇಳಿದಾಗ ಅದು ಇಲ್ಲ, ಯಾವಾಗ್ಲೂ ಬೆಳಕು ಅನ್ನುವಂಥದ್ದು ಇದ್ದೇ ಇರತ್ತಲ್ಲಿ. God's traffic lights are always working. There is a light. The answer is no. Sometimes it's wait. ದೇವರ ಸಂಚಾರ ದಟ್ಟಣೆಯ ಬೆಳಕು ಯಾವಾಗಲೂ ಕಾರ್ಯನಿರತವಾಗ್ತಿರ್ತವೆ. ಕೆಲವೊಮ್ಮೆ ಇಲ್ಲ ಎಂಬುದಾಗಿ, ಕೆಲವೊಮ್ಮೆ ಸ್ವಲ್ಪ ಕಾಯಿರಿ ಎಂಬುದಾಗಿ. He says no because it's not good for you. ಆತನು ಇಲ್ಲ ಅಂತ ಹೇಳುವಾಗ ಅದರ ಅರ್ಥ ಅದು ನಿಮಗೆ ಒಳ್ಳೆಯದಲ್ಲ ಅಂತ ಅರ್ಥ. He says wait because you're not yet ready to handle it. ಆತನು ಕಾಯಿರಿ ಅಂತ ಹೇಳುವಾಗ ಅದರ ಅರ್ಥ ನೀವು ಅದನ್ನ ನಿರ್ವಹಿಸಲು ಇನ್ನೂ ಶಕ್ತರಾಗಿಲ್ಲ ಎಂದು. You'll tell that little child, you're too early to turn on the gas in the kitchen. You're only 3 years old. I can't let you to turn on the gas in the kitchen or use a sharp knife. ನಿಮ್ಮ ಮಕ್ಕಳು ಇನ್ನೂ ಸಣ್ಣ ಮಕ್ಕಳಿದ್ದಾಗ ಅವ್ರಿಗೆ ಹೇಳ್ತಿರಲ್ವ ನೀವು,
ನೀನಿನ್ನೂ 3 ವರ್ಷ ಇದೆಯಾ, ನಾನು ನಿನಗೆ ಗ್ಯಾಸ್ ಆನ್ ಮಾಡಲು ಕೊಡೋಲ್ಲ, ಅದಕ್ಕೆ ನೀ ಶಕ್ತನಾಗಿಲ್ಲ ಅಂತ ಹೇಳ್ತಿರಲ್ವಾ? ಅದೇ ರೀತಿ ಚಾಕುವನ್ನು ಕೂಡ ಮಕ್ಕಳ ಕೈಯಲ್ಲಿ ಕೊಡಲ್ಲಲ್ವಾ ನೀವು? You wait. I'll allow you to one day turn on the gas and use the knife, but ನೀವು ಹೇಳ್ತೀರಿ ಸ್ವಲ್ಪ ಕಾಯಿ, ನಾನು ನಿನಗೆ ಗ್ಯಾಸ್ ಆನ್ ಮಾಡಲು ಮತ್ತು ಚಾಕುವನ್ನು ಉಪಯೋಗಿಸಲು ಕೊಡ್ತೀನಿ, ಸಮಯಕ್ಕೆ ಕಾಯಿ ಅಂತ ಹೇಳ್ತೀರಿ. I'm not saying never. I'm telling you wait for your own protection. That's why God also tells us wait. ನಾನು ಎಂದಿಗೂ ಕೊಡಲ್ಲ ಅಂತ ಹೇಳ್ತಾ ಇಲ್ಲ, ಕಾಯಿ ಅಂತ ಹೇಳ್ತಾ ಇದ್ದೀನಿ ಅಂತ. ಅದು ನಿನ್ನ ಸಂರಕ್ಷಣೆಗಾಗಿ. ಅದೇ ರೀತಿ ದೇವರು ಕೂಡ ನಿಮ್ಮ ಸಂರಕ್ಷಣೆಗಾಗಿ ಸ್ವಲ್ಪ ಕಾಯಿರಿ ಅಂತ ಹೇಳ್ತಾರೆ. I'll give it to you, but wait, you're not ready for it. ನಾನು ನಿನಗೆ ಕೊಡ್ತೀನಿ ಕಾಯಿ, ನೀನಿನ್ನೂ ಅದಕ್ಕೆ ಸಿದ್ಧನಾಗಿಲ್ಲ ಅಂತ ಹೇಳಿದ ಹಾಗದು. Sometimes he says green. Yeah, you can have it right now. ಕೆಲವೊಮ್ಮೆ ಹಸಿರು ದೀಪವನ್ನ ದೇವರು ಕೊಡ್ತಾರೆ. ಅದರ ಅರ್ಥ ಹೀಗೆ ನೀನು ಅದನ್ನು ಹೊಂದ್ಕೋಬಹುದು ಎಂಬುದಾಗಿ. So ಹಾಗಾಗಿ faith doesn't mean I'll get anything I want from God. No. ನಂಬಿಕೆ ಅಂದ್ರೆ ನಾನು ದೇವರಲ್ಲಿ ಏನೇನೆಲ್ಲ ಕೇಳ್ತೀನಲ್ಲ ಅದೆಲ್ಲ ದೇವರಿಂದ ಪಡೆದುಕೊಳ್ತೀನಿ ಅಂತ ಅಲ್ಲ ಅದು. But faith is to believe that God will always give me what is good for me at the right time if my heart is open. ನಂಬಿಕೆ ಅಂತಂದ್ರೆ ದೇವರು ಯಾವಾಗಲೂ ನನಗೆ ಒಳ್ಳೆಯದನ್ನೇ ಕೊಡ್ತಾರೆ, ನಾನು ನನ್ನ ಹೃದಯವನ್ನ ತೆರೆದವನಾಗಿದ್ರೆ ಅದು ನನಗೆ ಸರಿಯಾದ ಸಮಯಕ್ಕೆ ಕೊಡ್ತಾರೆ ಅಂತ ನಂಬುವುದಾಗಿದೆ. But I won't get it if I don't believe. ನಾನು ಅದನ್ನ ನಂಬಲಿಲ್ಲ ಅಂದ್ರೆ ಅದನ್ನ ಪಡೆದುಕೊಳ್ಳುವುದಿಲ್ಲ. Two of the most dreadful verses in scripture. ಒಂದು ಅತ್ಯಂತ ಭಯಾನಕ ವಚನವು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. Matthew 13:58 is one of them, if you don't know it. ಮತ್ತಾಯ 13:58 ಅದರಲ್ಲಿ ಒಂದು ವೇಳೆ ನಿಮಗೆ ಅದು ಗೊತ್ತಿಲ್ಲ ಅಂದ್ರೆ. Matthew 13 verse 58 it says, ಮತ್ತಾಯ 13:58 ಈ ರೀತಿಯಾಗಿ ಹೇಳುತ್ತದೆ, He could not do many mighty works there because of their unbelief. ಆತನು ಅವರ ಅಪನಂಬಿಕೆಯ ದೆಸೆಯಿಂದ ಅಲ್ಲಿ ಬಹಳ ಮಹತ್ ಕಾರ್ಯಗಳನ್ನು ನಡೆಸಲಿಲ್ಲ. And I've often thought about that verse not in relation to you but in relation to myself. ನಾನು ಈ ವಚನವನ್ನ ನಿಮಗೋಸ್ಕರ ಅಂತಲ್ಲ, ನನಗೋಸ್ಕರ ಸ್ವತಃ ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀನಿ, ಧ್ಯಾನಿಸಿದ್ದೀನಿ. I've said, Lord, when I stand at the judgment seat of Christ and you review my entire life, ನಾನು ಹೇಳಿದ್ದೀನಿ, ಕರ್ತರೆ, ನಾನು ನ್ಯಾಯ ತೀರ್ಪಿನ ದಿನದಲ್ಲಿ ನಿಮ್ಮ ಎದುರುಗಡೆ ನಿಂತಾಗ ನೀವು ನನ್ನ ಇಡೀ ಜೀವಿತವನ್ನ ವಿಮರ್ಶಿಸಿ ಅಂದ್ರೆ ಕೂಲಂಕುಷವಾಗಿ ನೋಡ್ತೀರಿ. ಅಲ್ಲಿ as God will review all of your entire lives. ದೇವರು ನಿಮ್ಮ ಇಡೀ ಜೀವಿತವನ್ನ ಅಲ್ಲಿ ಕೂಲಂಕುಷವಾಗಿ ಅಂದ್ರೆ ವಿಮರ್ಶೆಯಿಂದ ನೋಡ್ತಾರೆ. At some point when the Lord is reviewing my life on a video screen, ಆ ಒಂದು ವಿಡಿಯೋ ಪರದೆ ಮೇಲೆ ದೇವರು ನನ್ನ ಇಡೀ ಜೀವಿತವನ್ನ ಅಲ್ಲಿ ವಿಮರ್ಶಿಸಿ ನೋಡುವಾಗ ಯಾವುದೋ ಒಂದು ಅಂಶದಲ್ಲಿ will the Lord say to me, son, you see over there, ಕರ್ತರು ನನಗೆ ಈ ರೀತಿ ಹೇಳ್ತಾರ, ಮಗನೇ ನೀನು ಅಲ್ಲಿ ನೋಡ್ತಾ ಇದೀಯಲ್ಲ, if only you had trusted me a little more, I was ready to do a miracle for you. ನೀನು ಆ ಒಂದು ಘಟ್ಟದಲ್ಲಿ ಸ್ವಲ್ಪ ನನ್ನಲ್ಲಿ ಭರವಸೆ ಇಟ್ಬಿಟ್ಟಿದ್ರೆ ನಾನು ನಿನಗಾಗಿ ದೊಡ್ಡ ಮಹತ್ ಕಾರ್ಯಗಳನ್ನ ಮಾಡಲು ಸಿದ್ಧನಾಗುತ್ತಿದ್ದೆ. But you sat there, no, I don't know whether God will do anything for me. ಆದರೆ ನೀನು ಅಲ್ಲಿ ಕುತ್ಕೊಂಡು ಈ ರೀತಿ ಹೇಳಿದೆ, ಇಲ್ಲ ದೇವ್ರು ನನಗಾಗಿ ಏನಾದರೂ ಮಾಡ್ತಾರಾ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿದೆ. I don't know whether he loves me enough, I don't know whether he can do this. That's why nothing happened. ಆತನು ನನ್ನನ್ನು ಪ್ರೀತಿಸುತ್ತಾನೋ ಇಲ್ಲವೋ ಗೊತ್ತಿಲ್ಲ, ನನಗಾಗಿ ಇದನ್ನ ಮಾಡ್ತಾನೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳುವಾಗ ಅದಕ್ಕಾಗಿ ಏನೂ ಆಗಿಲ್ಲ ಅಂತ ದೇವರು ಹೇಳ್ತಾರಲ್ಲಿ. You run around to this man, the other man, the other man. You see there how you ran around to this man, the other man for help. ನೀ ನೋಡಿದ್ಯಾ ಮನುಷ್ಯನ ಸಹಾಯಕ್ಕಾಗಿ ಅಲ್ಲಿ ಇಲ್ಲಿ ಈ ಮನುಷ್ಯನ ಬಳಿ ಆ ಮನುಷ್ಯನ ಬಳಿ ಎಲ್ಲ ಓಡೋಗ್ತಿದ್ದೆ ನೋಡಿದೆ ಅಂತ ದೇವ್ರು ಹೇಳ್ತಾರಲ್ಲಿ. They couldn't help you and finally you gave up. Why didn't you trust me? ಅವರು ಸಹಾಯ ಮಾಡದಿದ್ದಾಗ ನೀನು ಬಿಟ್ಕೊಟ್ಬಿಟ್ಟೆ, ಯಾಕೆ ನನ್ನಲ್ಲಿ ನೀನು ಭರವಸೆ ಇಡ್ಲಿಲ್ಲ ಅಂತ ದೇವರು ಕೇಳ್ತಾರೆ. I could not do many mighty works for you there because of your unbelief. ನಿನ್ನ ಅಪನಂಬಿಕೆಯ ದೆಸೆಯಿಂದ ಆ ಘಟ್ಟದಲ್ಲಿ ಬಹಳ ಮಹತ್ ಕಾರ್ಯಗಳನ್ನ ನಾನು ನಡೆಸಲಿಲ್ಲ. I say, Lord, please don't let that happen to me. ನಾನು ಹೇಳಿದೆ, ದೇವರೇ ಆ ರೀತಿಯಾಗಿ ನನಗೆ ಆಗದ ರೀತಿಯಲ್ಲಿ ನೋಡಿಕೊಳ್ಳ್ರಿ ಅಂತ. I mean, it may have happened in the past, but I don't want any more in my life. Any future point in the videotape of my life. ಹಿಂದಿನ ಕಾಲದಲ್ಲಿ ಅದು ಆಗಿರಬಹುದು, ಆದರೆ ಮುಂಬರುವಂತ ದಿನದಲ್ಲಿ ಭವಿಷ್ಯತ್ ಕಾಲದಲ್ಲಿ ವಿಡಿಯೋ ಪರದೆ ಮೇಲೆ ನನ್ನ ಬಗ್ಗೆ ಆ ರೀತಿ ದೇವರು ಹೇಳಬಾರದು. Where God has to say, there it was your unbelief that hindered me from doing something for you. ಅಲ್ಲಿ ದೇವರು ಹೇಳಬಾರದು, ನಿನ್ನ ಅಪನಂಬಿಕೆಯ ದೆಸೆಯಿಂದ ನಾನು ನಿನಗಾಗಿ ಏನೋ ಒಂದು ಮಾಡಲು ಅಡ್ಡಿಯಾಯಿತು ಎಂಬುದಾಗಿ. It's a terrible thing. ಇದು ಬಹಳ ಭಯಾನಕ ಸಂಗತಿ. I tell you, all of us are going to see one day when God reviews your life many points. ನಾನು ನಿಮಗೆ ಹೇಳ್ತೇನೆ, ನಾವೆಲ್ಲರೂ ಕೂಡ ಒಂದು ದಿನ ದೇವರು ವಿಡಿಯೋ ಪರದೆ ಮೇಲೆ ನಮ್ಮ ಇಡೀ ಜೀವಿತವನ್ನ ಕೂಲಂಕುಷವಾಗಿ ತೋರಿಸುವಾಗ
ಅನೇಕ ಘಟ್ಟಗಳಲ್ಲಿ where something God could have done for you if you had trusted Him a little more. ನೀವು ಕರ್ತನಲ್ಲಿ ಸ್ವಲ್ಪ ಭರವಸೆ ಇಟ್ಟಿದ್ರೆ ಸಾಕು, ದೇವರು ನಿಮಗಾಗಿ ಏನಾದ್ರೂ ಒಂದನ್ನ ಮಾಡ್ತಾ ಇದ್ರು. ಆ ಘಟ್ಟದಲ್ಲಿ Even healing from a sickness. ಅದು ಕಾಯಿಲೆಯಿಂದ ಸ್ವಸ್ಥತೆ ಹೊಂದುವುದು ಕೂಡ ಆಗಿರಬಹುದು. If you had trusted Him a little more, if you had prayed a little more, ನೀವು ಕರ್ತನಲ್ಲಿ ಇನ್ನೂ ಸ್ವಲ್ಪ ಭರವಸೆ ಇಟ್ಟಿದ್ರೆ, ನೀವು ಇನ್ನೂ ಸ್ವಲ್ಪ ಪ್ರಾರ್ಥನೆ ಮಾಡಿದ್ರೆ, if you hadn't given up after praying for 3 or 4 days, ನೀವು 3 ಅಥವಾ 4 ದಿನ ಪ್ರಾರ್ಥನೆ ಮಾಡಿದ ನಂತರವೂ ಕೂಡ ಬಿಟ್ಟು ಕೊಡದೇ ಇರ್ದಿದ್ರೆ, if you said, Lord, I'm going to press through here, this is your will, I believe you can give it to me. ಒಂದು ವೇಳೆ ನೀವು ಈ ರೀತಿಯಾಗಿ ಒತ್ತಿ ಹೇಳಿದಿದ್ರೆ, ಕರ್ತನಲ್ಲಿ ಸ್ವಲ್ಪ ಭರವಸೆ ಇಟ್ಟಿದ್ದಿದ್ರೆ, ಇದು ನಿನ್ನ ಚಿತ್ತ, ನಾನು ನಂಬ್ತೇನೆ, ನೀನು ನನಗೆ ಇದನ್ನು ಕೊಡ್ತೀಯ ಅಂತ ಹೇಳಿದ್ರೆ, everything in your word seems to tell me this is your will, I want it, I'm not going to give up. ನಿಮ್ಮ ಪ್ರತಿಯೊಂದು ಮಾತಿನಲ್ಲಿ ನೀವು ಈ ರೀತಿಯಾಗಿ ಒತ್ತಿ ಹೇಳಿದ್ರೆ, ಕರ್ತರೇ ಇದು ನಿಮ್ಮ ಚಿತ್ತ, ನನಗದು ಬೇಕು, ನಾನು ಇದನ್ನು ಬಿಟ್ಕೊಡೋದಿಲ್ಲ ಅಂತ ಹೇಳಿದ್ರೆ, Think what you could have got. ಯೋಚಿಸ್ರಿ ನೀವು ಏನೇನೆಲ್ಲ ಪಡೆದುಕೊಳ್ಳುತ್ತಿದ್ರಿ ಅಂತ. Let's remove from our being every atom of unbelief. ನಿಮ್ಮಲ್ಲಿರುವ ಅಪನಂಬಿಕೆಯ ಸಣ್ಣ ಕಣವನ್ನು ಕೂಡ ಕಿತ್ತು ಹಾಕ್ರಿ. Let's make it a goal in our life to remove unbelief totally from our life. ನಮ್ಮ ಜೀವಿತದಲ್ಲಿ ಒಂದು ಗುರಿ ಮಾಡಿಕೊಳ್ಳೋಣ, ನಮ್ಮ ಜೀವಿತದಲ್ಲಿನ ಸಂಪೂರ್ಣ ಅಪನಂಬಿಕೆಯನ್ನ ಕಿತ್ತು ಹಾಕುತ್ತೇವೆ ಎಂಬುದಾಗಿ.